ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಇದೇ ಮೊದಲ ಬಾರಿಗೆ ನಡೆಯುತ್ತಿರುವ ವಿಶ್ವ ಆದಿವಾಸಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶಿಡ್ಲಘಟ್ಟ ತಾಲೂಕಿನ ಬಾಳೆಗೌಡನಹಳ್ಳಿ ಹಾಗೂ ಹಕ್ಕಿಪಿಕ್ಕಿ ಗ್ರಾಮಗಳಿಂದ 106 ಮಂದಿ 2 ಬಸ್ಗಳಲ್ಲಿ ಬೆಂಗಳೂರಿಗೆ ತೆರಳಿದರು. ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಮಹಾಸಭಾ ಹಾಗೂ ಕರ್ನಾಟಕ ರಾಜ್ಯ ಪಂಚ ಬುಡಕಟ್ಟು ಸಂರಕ್ಷಣಾ ಸಮಿತಿ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳಿದ ಬಸ್ಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಅಲೆಮಾರಿ ಹಾಗೂ ಬುಡಕಟ್ಟು ಸಮುದಾಯದ ಜನರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳು ಮತ್ತು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗನೆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ಸಮುದಾಯದ ಜನರು ಹಕ್ಕುಗಳು, ಮೂಲಭೂತ ಸೌಲಭ್ಯಗಳು ಹಾಗೂ ವಿವಿಧ ಬೇಡಿಕೆಗಳ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನ ಶಾಸಕರು ನೀಡಿದರು. ಎಲ್ಲರಿಗೂ ನಮಸ್ಕಾರ. ದಿನಾಂಕ 11/8/2026 ಕರ್ನಾಟಕ ರಾಜ್ಯದ ಉದ್ದಗಲಿಗೂ ಇರ್ತಕ್ಕಂಥ ಅಲೆಮಾರಿ ಬುಡಕಟ್ಟು ಜನಾಂಗದವರು ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಇವತ್ತು ಅವರಿಗೆ ಅವಶ್ಯಕತೆ ಇರತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಇವತ್ತು ಆ ಸಮುದಾಯ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿರ್ತಕ್ಕಂಥದ್ದು. ಹಲವಾರು ಬಾರಿ ಈ ಒಂದು ಅಲೆಮಾರಿ ಜನಾಂಗದ ಬಗ್ಗೆ ನಾವು ಸಂಬಂಧಪಟ್ಟಂಥ ಸಚಿವರು ನಾವು ಗಮನಕ್ಕೆ ತಂದಿದ್ದೀರಿ. ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅಲೆಮಾರಿ ಬುಡಕಟ್ಟು ಜನಾಂಗದವ್ರಿಗೆ ವಿಶೇಷವಾಗಿ ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನಿರಂತರವಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದೀರಿ. ಇವತ್ತು ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಗಂಜಿಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಾಳೆಗೌಡನಹಳ್ಳಿ ಮತ್ತು ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿರ್ತಕ್ಕಂಥ ಸುಮಾರು 300 ಕುಟುಂಬಗಳಿಗೆ ಇವತ್ತು ನಾವು ನಿರಂತರವಾಗಿ ಅವರ ಒಂದು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಪ್ರಾಮಾಣಿಕತೆ ಕೆಲಸ ಮಾಡ್ತಾಯಿದ್ದೀರಿ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಅಲೆಮಾರಿ ಜನಾಂಗದವರು ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ಅವರ ಒಂದು ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಗಮನ ತರಲು ಕೊಟ್ಟಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಸಹ ಇವತ್ತು ದಿನಾಂಕ 13/8/2026 ಅಧಿವೇಶನ ಪ್ರಾರಂಭ ಆಗಿರೋದ್ರಿಂದ ಈ ಒಂದು ಅಧಿವೇಶನದಲ್ಲಿ ಇವರು ಒಂದು ಬೇಡಿಕೆಗಳಿಗೆ ನಾವು ಸಹ ಸರ್ಕಾರ ಗಮನ ತರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ಲರಿಗೂ ಕಟ್ಟಕಡೆ ವ್ಯಕ್ತಿಗೂ ಇವತ್ತು ಸಮಾನತೆಯನ್ನು ಕೊಡ್ತಕ್ಕಂಥದ್ದು ಇವತ್ತು ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿ ಆಗಿರೋದ್ರಿಂದ ನಾವು ಇವರ ಒಂದು ಸಮುದಾಯಗಳ ಪರವಾಗಿ, ಅಲೆಮಾರಿ ಜನಾಂಗದ ಬುಡಕಟ್ಟು ಸಮುದಾಯಗಳ ಪರವಾಗಿ ಪ್ರಾಮಾಣಿಕತೆಯಿಂದ ಇರ್ತೀನಿ, ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತ ನಾನು ಹೇಳಕ್ಕೆ ಸರ್. ಎಷ್ಟು ಜನ ಹೋಗ್ತಿದ್ದಾರೆ ಸರ್ ಇವತ್ತು ಕಾರ್ಯಕ್ರಮಕ್ಕೆ? ಇವತ್ತು 2 ಗ್ರಾಮದಲ್ಲಿ ಸುಮಾರು ಒಂದು 120 ಕುಟುಂಬಗಳು ಇವತ್ತು 2 ಬಸ್ನಲ್ಲಿ ಹೊರಟಿದ್ದಾರೆ. ಶುಭವಾಗಿ ಒಳ್ಳೆಯದಾಗಲಿ ಅಂತ. ಬಸ್ಗಳ ಚಾಲನೆ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ತಾದೂರು ರಘು, ಗಂಜಿಗುಂಟೆ ನರಸಿಂಹಮೂರ್ತಿ, ಮೇಲೂರು ಎಸ್ಎಂ ಶ್ರೀನಿವಾಸ್, ಕ್ಯಾಸಗೆರೆ ಮಂಜುನಾಥ್ ರೆಡ್ಡಿ, ಅಂಗಡಿ ಪಾಪರೆಡ್ಡಿ, ಲಕ್ಕೇನಹಳ್ಳಿ ವೆಂಕಟೇಶ್, ವೇಮಗಲ್ ನರಸಿಂಹಮೂರ್ತಿ, ಜನಾಂಗದ ಮುಖಂಡರಾದ ರಾಂಬಾಬು, ಶೋಕ್ಬಾಬು, ಹೀರಾ, ಶಂಕರ್ ಬಾಬು, ಶೀನು, ಮನ್ಸುಲಾಲ್ ಸೇರಿದಂತೆ ಬಾಳೆಗೌಡನಹಳ್ಳಿ ಹಾಗೂ ಹಕ್ಕಿಪಿಕ್ಕಿ ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಹಕ್ಕಿಪಿಕ್ಕಿ ಅಲೆಮಾರಿ ಜನಾಂಗ ಏನಿದ್ದಾರೆ ಇವರ ಒಂದು ಅನೇಕ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಇವತ್ತು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಬೆಂಗಳೂರಲ್ಲಿ ಇದು ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಅಲೆಮಾರಿ ಮತ್ತು ಹಕ್ಕಿಪಿಕ್ಕಿ ಬುಡಕಟ್ಟು ಜನಾಂಗಗಳೇನಿದೆ ಇವರ ಅನೇಕ ಬೇಡಿಕೆಗಳನ್ನು, ಅವರ ಗ್ರಾಮಗಳನ್ನು ಕಂದಾಯ ಗ್ರಾಮಗಳು ಮಾಡೋದಾಗಿರ್ಬೋದು, ಅವರ ಜಮೀನುಗಳನ್ನು ಒತ್ತುವರಿ ಆಗಿರ್ತಕ್ಕಂಥ ಜಮೀನುಗಳನ್ನು ಬಿಡಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಅವರಿಗೆ ಭೂ ಮಂಜೂರಾತಿನಲ್ಲಿ ಜಮೀನುಗಳ ಮಂಜೂರು ಮಾಡ್ತಕ್ಕಂಥದ್ದಿರ್ಬೋದು, ಅನೇಕ ವಿಚಾರಗಳನ್ನು ಇವತ್ತು ಅವರ ಹಕ್ಕುಗಳನ್ನು ಇವತ್ತು ಸರ್ಕಾರದ ಗಮನಕ್ಕೆ ತರೋದಕ್ಕೆ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೂಡ ಅನೇಕ ವಿಚಾರಗಳು ಇವತ್ತು ಹಕ್ಕಿಪಿಕ್ಕಿ ಜನಾಂಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಿಎನ್ ರವಿಕುಮಾರ್ ಸಾಹೇಬರು ಅನೇಕ ಹಕ್ಕಿಪಿಕ್ಕಿಯವ್ರಿಗೆ ಸಂಬಂಧಪಟ್ಟಂಥ ಅನೇಕ ಮೂಲಭೂತ ಸೌಕರ್ಯಗಳು ಈಗಾಗಲೇ ಈಡೇರಿಸೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ
ಬಾಳೆಗೌಡನಹಳ್ಳಿ ಮತ್ತು ಅಕ್ಕಿಬಿಕ್ಕಿ ಕಾಲೋನಿಗಳಿಗೆ ಒಂದೊಂದು ಊರಿಗೂ ಕೂಡ ಸಮುದಾಯ ಭವನಗಳನ್ನು 1 ಕೋಟಿ ವೆಚ್ಚದಲ್ಲಿ ಇವತ್ತು ಅವರು ಶಂಕುಸ್ಥಾಪನೆ ಮಾಡಿ ಅದನ್ನು ಕಾರ್ಯ ಮಾಡತಕ್ಕಂಥ ಕೆಲಸ ಒಂದು ಕಡೆ ಆದರೆ ಅವರ ಮಂಜೂರಾತಿ ಆಗಿರ್ತಕ್ಕಂಥ ಜಮೀನುಗಳನ್ನು ಇವತ್ತು ಮಾನ್ಯ ಶಾಸಕರು ಮುಂದಿನ ಸಭೆಗಳಲ್ಲಿ ಅವರಿಗೆ ಮಂಜೂರು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಶಾಸಕರು ಕೈಗೊಂಡಿದ್ದಾರೆ. ಹಾಗೆಯೇ ಅವರಿಗೆ ಕಂದಾಯ ಗ್ರಾಮಗಳು ಈಗಾಗಲೇ ಮಾನ್ಯ ಶಾಸಕರೇ ತಹಸೀಲ್ದಾರ್ ಅವರಿಗೆ ಒತ್ತಾಯ ಮಾಡಿ ಆ 2 ಗ್ರಾಮಗಳನ್ನು ಕಂದಾಯ ಗ್ರಾಮಗಳು ಮಾಡೋದಕ್ಕೆ ಈಗಾಗಲೇ ಮಾನ್ಯ ಶಾಸಕರು ತಹಸೀಲ್ದಾರ್ ನಿರ್ದೇಶನ ನೀಡಿದ್ದಾರೆ. ಇಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ಕೂಡ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಲೆಮಾರಿ ಜನಾಂಗಗಳಿಗೆ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತು ಸಮಾವೇಶ ಮಾಡ್ತಾ ಇದ್ದಾರೆ. ಆ ಸಮಾವೇಶಕ್ಕೆ ಮಾನ್ಯ ಶಾಸಕರು ನಿಮ್ಮನ್ನೆಲ್ಲರೂ ಆ ಸಮಾವೇಶಕ್ಕೆ ಕಳಿಸ್ಕೊಟ್ಟು ಈ ಹಕ್ಕುಗಳನ್ನು ಈಡೇರಿಸೋದಕ್ಕೆ ಸರ್ಕಾರದಲ್ಲಿ ಒತ್ತಾಯ ಮಾಡೋದಕ್ಕೆ ಅವರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಈ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿರ್ತಕ್ಕಂಥ ಅಲೆಮಾರಿ ಮತ್ತು ಅಕ್ಕಿಬಿಕ್ಕಿ ಜನಾಂಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮನ್ನು ಕಳಿಸ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಮಾನ್ಯ ಶಾಸಕರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹೆಚ್ಚು